ನೀವು ಪ್ರೆಗ್ನೆಂಟ್ ಇದ್ದೀರಾ? ನಿಮ್ಮ ಮಗು ಏನಾದರೂ ಚಿಕ್ಕದಾಗಿ ಶಾರ್ಟ್ ಆಗಿ ಹುಟ್ಟುತ್ತೆ ಅಂತ ನಿಮ್ಗೆ ಏನಾದರೂ ಭಯ ಇದೆನಾ? ನಾನು ನೋಡಿರೋ ಒಂದು ಶಾರ್ಟ್ ಸ್ಟಿಚ್ ಇರೋ ಪೇಷಂಟ್ ಕೇಸ್ನ ನಾನು ನಿಮಗೆ ತೋರಿಸ್ತೀನಿ. ಇದರಲ್ಲಿ ಮಗು ಎಲ್ಲಾ ಬೋನ್ಸ್ಗಳು ಎಲ್ಲ ಲಾಂಗ್ ಬೋನ್ಸ್ ಅಂದ್ರೆ ಹ್ಯೂಮರಸ್, ಫೀಮರ್, ರೇಡಿಯಸ್, ಅಲ್ಲ, ಟಿಬಿಯಾ, ಫಿಬುಲಾ ಎಲ್ಲ ಲಾಂಗ್ ಬೋನ್ಸ್ ಚಿಕ್ಕದಾಗಿತ್ತು. ಇದನ್ನ ನಾವು ಸ್ಕೆಲಿಟಲ್ ಡಿಸ್ಪ್ಲೇಸಿಯಾ ಅಂತೀವಿ. ನಿಮಗೆ ಗೇಮ್ ಆಫ್ ಥ್ರೋನ್ಸ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಗೊತ್ತಿರಬಹುದು, ಟೈರಿಯನ್ ಲೆನಿಸ್ಟರ್ ಅಂತ. ಅವನು ಫುಲ್ ಶಾರ್ಟ್ ಆಗಿರ್ತಾನೆ, ಬಟ್ ಅವನ ತಲೆ ಮಾತ್ರ ತುಂಬಾ ಶಾರ್ಪ್ ಆಗಿರುತ್ತೆ. ಸೀರೀಸ್ ಅಲ್ಲಿ ಕೊನೆವರೆಗೂ ಅವ್ನು ಮಾತ್ರ ಉಳ್ಕೊಂತಾನೆ. ಬಟ್ ಅವನು ಶಾರ್ಟ್ ಇದ್ರೇನು ಅಷ್ಟು ಬಲಶಾಲಿ ಇಲ್ಲ ಅಂದ್ರೆ ಅವನ ಬುದ್ಧಿಯಿಂದ ಅವನು ಲಾಸ್ಟ್ ವರೆಗೂ ಸರ್ವೈವ್ ಆಗ್ತಾನೆ. ದೇಹ ಮಾತ್ರ ಚಿಕ್ಕದಾಗಿರುತ್ತೆ ಹೊರತು ಅವ್ರದ ಬುದ್ಧಿ ಎಲ್ಲ ಚೆನ್ನಾಗೇ ಇರುತ್ತೆ. ಅಲ್ಟ್ರಾಸೌಂಡ್ ಅಲ್ಲಿ ನಾವು ಶಾರ್ಟ್ ಸ್ಟೇಜ್ ಅನ್ನ ಹುಟ್ಟೋಕ್ಕಿಂತ ಮುಂಚೆ ಡಿಟೆಕ್ಟ್ ಮಾಡಬಹುದು. ಪೇರೆಂಟ್ಸ್ಗೆ ಕೌನ್ಸಿಲ್ ಮಾಡಿಬಿಟ್ಟು ಪೇರೆಂಟ್ಸ್ಗೆ ಇಷ್ಟ ಇಲ್ಲ ಅಂತ ನಾವು ಮಗುನ ಕ್ಯಾನ್ಸಲ್ ಮಾಡಬಹುದು. ತಂದೆ ತಾಯಿ ಹೈಟು ಅಥವಾ ಮನೇಲಿ ಯಾರಾದ್ರೂ ಹೈಟ್ ಕೂಡ ಚಿಕ್ಕದಾಗಿತ್ತು ಅಂತಂದ್ರೆ ಅವಾಗ ಕೂಡ ಯಾವುದೇ ಜೆನೆಟಿಕ್ ಕಂಡೀಷನ್ ಇಲ್ದೇನೆ ಅವ್ರಿಗೆ ಹೈಟ್ ಕೂಡ ಶಾರ್ಟ್ ಆಗಿರಬಹುದು. ಇದನ್ನ ಕೂಡ ನಾವು ಪ್ರೆಡಿಕ್ಟ್ ಮಾಡಬಹುದು. ಹಾಗೆ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ಸೊ ಅದಕ್ಕೋಸ್ಕರ ನಾವು ಹಾರ್ಟ್ ಎವ್ಯಾಲ್ಯೂಯೇಷನ್ ಮಾಡಬಹುದು. ಡೆಲಿವರಿ ಟೈಮ್ ಅಲ್ಲಿ ಅವ್ರ ತಲೆ ಒಂಚೂರು ದೊಡ್ಡದಾಗಿರುತ್ತೆ, ಸೊ ಅದಕ್ಕೋಸ್ಕರ ನಾವು ನಾರ್ಮಲ್ ಡೆಲಿವರಿ ಬದಲು ಸಿಸೇರಿಯನ್ ಡೆಲಿವರಿನ ಚೂಸ್ ಮಾಡೋದು ಬೆಟರ್ ಇರುತ್ತೆ. ಇಂಟ್ರೆಸ್ಟಿಂಗ್ ಆಗಿರೋ ಕೇಸ್ ಅನಿಸ್ತು, ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಧನ್ಯವಾದಗಳು.